ನನ್ನ ಚೌಕಿದಾರ್ ಫಸ್ಟ್ ಸಿನಿಮಾ. ಯಾಕಂದ್ರೆ ಈಗ ಸುಮಾರು ಸಿನಿಮಾ ಅದರಿಂದ ನನಗೆ ಫಸ್ಟ್ ಟ್ರಂಪ್ ಕಾರ್ಡ್ ಇದೆ. ಈಗ ದೊಡ್ಡ ದೊಡ್ಡ ಸಿನಿಮಾ ಇದರಿಂದ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಯಾರು ಇವ್ರು 100 ಡೇಸ್ ಸಿನಿಮಾ ಕೊಟ್ಟಂದವ್ರು ರಥ ಅವರ ಸಿನಿಮಾ ಮಾಡಿದಾಗ ಅವರು ನನ್ನ ನ್ಯೂ ಕಮರ್ಸ್ನ ನಂಬೋದು ಬಿಲೀವ್ ಮಾಡೋದಿದೆಯಲ್ಲ, ಅದು ತುಂಬ ಗ್ರೇಟ್ ವಿಷಯ. ಅದು ಅವರಲ್ಲಿರೋವಂಥ ಒಂದು ಒಳ್ಳೆತನ, ಹಾರ್ಟ್ ಕೊಡುವಂಥ ಅವರು ಒಂದು ರೆಸ್ಪೆಕ್ಟ್. ಡೈರೆಕ್ಟ್ ಈಗ ಯಾರ್ಯಾರು 100 ಡೇಸ್ ಸಿನಿಮಾ ಓಡೋರು ಯಾರು ಅಷ್ಟು ಸುಲಭವಾಗಿ ಯಾರನ್ನೂ ನ್ಯೂ ಕಮರ್ಸ್ ಆ ಥರ ಬಿಟ್ಕೊಳ್ಳಲ್ಲ. ಯಾಕಂದ್ರೆ ನಾವು ಈಗ ಸುಮಾರು ಸಿನಿಮಾ ಅಪ್ರೋಚ್ ಮಾಡ್ತಾ ಇರ್ತೀನಿ, ಹೋಗಿ ಯಾರು ಆ ಥರ ಕೊಡೋದಿಲ್ಲ. ಈಗ ನಾನು ಇವತ್ತೆಲ್ಲೇ ಹೋಗೋದು, ಈಗ ಮಾರ್ಕ್ ಮಾಡಿದ್ದೀನಿ ಸುದೀಪ್ ಸರ್ದು, ನಾನು ಅಲ್ಲಿ ಹೋಗಿ ಫಸ್ಟ್ ಹೇಳೋದು, ನಾನು ಎಲ್ಲೇ ಹೋದ್ರು ಫಸ್ಟ್ ಚೌಕಿದಾರ್ ಅಂತಾನೆ ಹೇಳ್ತೀನಿ. ಈಗ ಉಗ್ರಾಯುಧಂ ಮಾಡ್ತೀವಿ ಶ್ರೀಮುರಳಿ ಸರ್ದು, ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಧರ್ಮಣ್ಣ ಸರ್ ಜೊತೆ ಫೈಟ್ ಮಾಡಿದ್ವಿ. ಅವ್ರ ಜೊತೆ ಮಾಡುವಾಗ ದೊಡ್ಡ ಆರ್ಟಿಸ್ಟು, ನಾನು ಇನ್ನೂ ಚಿಕ್ಕ ಹುಡುಗ, ಅವ್ರಿಗೆ ನಾವು ಇನ್ನೂ ಸಿನಿಮಾಗೆ ಬಂದಿಲ್ಲ ಅವರೆಲ್ಲ ಸಿನಿಮಾ ಮಾಡುವಾಗ. ಬಟ್ ತುಂಬ ಅವತ್ತಿನ ದಿವಸ ನನಗೆ ಡೈರೆಕ್ಟ್ರು 1-2 ಅವರ್ ಕಷ್ಟ ಅನಿಸ್ತು ಅವ್ರಿಗೆ. ಬಟ್ ಅದಾದ್ಮೇಲೆ 2 ಅವರ್ ಆದಮೇಲೆ ನನಗೆ ಕೆಲಸ ಫ್ರೀಡಮ್ ಆಗಿ ಕೊಟ್ಟರು. ಮತ್ತೆ ನನಗೆ ಏನು ಬೇಕು, ನಿನಗೇನು ಬೇಕು ತಗೋತಮ್ಮ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಏನೂ ಮಾತಾಡಿಲ್ಲ. ಬಟ್ ಅಷ್ಟು ಪ್ರಿಪ್ರೇಷನ್ ಇತ್ತು, ಸುಮ್ಮನೆ ಏನೋ ಮಾಡ್ತಾರಂತ ಏನು ಕೊಟ್ಟಿಲ್ಲ. ಅದರಿಂದ ಡೈರೆಕ್ಟ್ರು ಏನು ಬೇಕು, ನಾವು ಎಕ್ಸ್ಟ್ರಾಸ್ ಏನು ಶೂಟ್ ಮಾಡಿಲ್ಲ, ಇಷ್ಟಿಷ್ಟೇ ಬೇಕು. ನಾನೊಂದು 30-40 ಸೀಕ್ವೆನ್ಸ್ ಬರ್ಕೊಂಡು ಹೋದ್ರು, ಅದರಲ್ಲಿ 7ರಿಂದ 8 ಸೀಕ್ವೆನ್ಸು ತಗೊಳ್ಳೋರು ನಾವು. ಹಂಗಾಗಿ ನಮಗೆ ಡೈರೆಕ್ಟ್ರು ಕ್ಲಾರಿಟಿ ಇದ್ರೆ ನಮಗೂ ಫೈಟ್ ಮಾಸ್ಟರ್ಸ್ಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸುಮ್ಮನೆ ಏನೋ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ 4 ಅವರ್ ಫುಟೇಜ್ 10 ನಿಮಿಷ ಫೈಟ್ ಮಾಡಿಸಿ 2 ನಿಮಿಷಕ್ಕೆ ಎಡಿಟ್ ಮಾಡೋದು, ಅದು ಅನ್ನೆಸರಿ. ಸುಮ್ಮನೆ ಪ್ರೊಡ್ಯೂಸರ್ಗೂ ಲಾಸು, ಎಲ್ಲನೂ ಲಾಸ್ ಆಗುತ್ತೆ. ಕ್ಲಾರಿಟಿ ಇರ್ಬೇಕು. ಯಾವ್ದಾದ್ರು ಡೈರೆಕ್ಟರ್ ಕ್ಲಾರಿಟಿ ಇದ್ದಾಗ ನಮಗೂ ಫೈಟ್ ಮಾಸ್ಟರ್ಗೆ ಹೆಲ್ಪ್ ಆಗುತ್ತೆ ತುಂಬ ವರ್ಕ್ ಮಾಡೋದಕ್ಕೆ. ಡೈರೆಕ್ಟರ್ಗೆ ಏನು ಬೇಕು, ಸಬ್ಜೆಕ್ಟ್ಗೆ ಏನು ಬೇಕು ಅವ್ರಿಗೆ ಗೊತ್ತಿರುತ್ತೆ ಡೀಟೇಲಾಗಿ. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಆ ಥರ ಕ್ಲಾರಿಟಿ ಇದ್ದಾಗ ಅವ್ರಿಗೆ ಏನು ಬೇಕೋ ನಾವು ತಗೊಳೋಕೆ ಈಸಿ ಆಗುತ್ತೆ. ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ಸುಮ್ಮನೆ ಈಗ 2 ದಿವಸ ಸಾಕಾಗುತ್ತೆ ಶೂಟ್ಗೆ, ಅದನ್ನ 4 ದಿವಸ ಮಾಡಿದ್ರೆ ಅದನ್ನ ನಾವೆಲ್ಲ ಪಬ್ಲಿಸಿಟಿಲೋ ಮತ್ತೊಂದು ಕಡೆ ಬಳಸ್ಕೋಬೋದು, ಅದೇ ಬಜೆಟ್ ಇದ್ರೆ. ನಾವು ಸುಮ್ಮನೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಳ್ತೀವಿ. ಬಟ್ ನನಗೆ ಡೈರೆಕ್ಟ್ರು ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ನನ್ನನ್ನು ಬಿಲೀವ್ ಮಾಡಿ ನೀವು ಕೊಟ್ಟಿದ್ದೀರಾ. ಮತ್ತು ನನಗೆ ಇದು ಫಸ್ಟ್ ಸಿನಿಮಾ ಆಗಿದ್ದರಿಂದ ನನಗೆ ಸುಮಾರು ವರ್ಷಗಳಿಂದ ನನ್ನ ಕರ್ನಾಟಕ ಸ್ಟೆಂಟ್ ಯೂನಿಯನ್ಗೆ ಮತ್ತು ನನ್ನ ಫೈಟರ್ಸ್ಗೆ ಎಲ್ರಿಗೂ ಈ ವೇದಿಕೆ ಮೂಲಕ ಧನ್ಯವಾದ ತಿಳಿಸಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಪೃಥ್ವಿ ಸರ್ ಮತ್ತು ಪೃಥ್ವಿ ಸರ್ ಬಗ್ಗೆ 1-2 ಮಾತು ಹೇಳ್ತೀನಿ. ಏನಂದರೆ ಇಷ್ಟು ಫ್ಲೆಕ್ಸಿಬಲ್ ಆಗಿ ನನಗೆ ಅವ್ರಿಗೆ ರೆಸ್ಟೇ ಕೊಟ್ಟಿಲ್ಲ. ನಾನು ಒಂದು ಚೇಂಜಿಂಗ್ ಸೀನ್ ಮಾಡಿದ್ವಿ, ಇನ್ ಕೇಸ್ ಓಮ್ ಥರ ಇದೆ ನಿಮ್ಗೆ ಒಂದು ಸೀಕ್ವೆನ್ಸು ಹೇಳ್ಬೋದು ಸರ್. ಓಕೆ, ಓಮ್ ಥರ ಒಂದು ಡೇ ಫುಲ್ ನೋಡಿದ್ವಿ. ಫೈಟರ್ಸ್ ಕೂಡ ಸುಸ್ತಾಗಿದ್ದಾರೆ, ಬಟ್ ನಮ್ಮ ಪೃಥ್ವಿ ಸರ್ ಸುಸ್ತಾಗಿಲ್ಲ. ಅಷ್ಟು ಎನರ್ಜಿಯಾಗಿ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫೈಟ್ ಇದೆ ಚೇಂಜ್ ಆದ್ಮೇಲೆ. ಬಟ್ ಸರ್, ನಿಮ್ಮ ಡೆಡಿಕೇಶನ್ಗೆ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ನೀವು ಖಂಡಿತ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ ಸರ್. ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಜೊತೆ. ನನಗೆ ಒಂದು 3 ಮಂತ್ಸ್ ಕಾಡಿದೆ ಈ ಕ್ಯಾರೆಕ್ಟರ್ ಪೃಥ್ವಿ ಸರ್. ನಾನು ಅದಾದ್ಮೇಲೆ 3 ಮಂತ್ಸ್ ಆದ್ಮೇಲೆ ನಾನು ಪೃಥ್ವಿ ಸರ್ ಹತ್ರ ಮಾತಾಡಿದ್ದೀನಿ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ. ಪೃಥ್ವಿ ಸರ್ ನಿಮಗೆ ಒಂದು ರಿಯಲಿ ಒಂದು ಮಾಸ್ ಆಗಿ ನಿಜವಾಗ್ಲೂ ಕಾಣಿಸ್ಕೊಳ್ತಾರೆ ಅಂತ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ಸುಮ್ಮನೆ ಮಾತಾಡಕ್ಕೆ ಹೋಗಲ್ಲ. ಬಟ್ ಇದು ನಾನು ಆರ್ಟ್ಲಿ ಅವ್ರಿಗೆ ಹೇಳಿದ್ದೀನಿ, ನಾನು ಫೋನ್ ಮಾಡಿ ಕೂಡ. ಒಳ್ಳೇದಾಗಲಿ ಸರ್. ಈ ಸಿನಿಮಾ ಟ್ರೈಲರ್ ಆಲ್ರೆಡಿ ನೋಡಿದ್ದೀರಾ. ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಟೆಕ್ನಿಕಲ್ ಆಗಿ ಸಿನಿಮಾ ಬರ್ತಾನೆ ಇದೆ. ಈಗ ಎಮೋಷನಲ್ ಸಿನಿಮಾ ತುಂಬಾ ಕಡಿಮೆ ಆಗಿದೆ. ಬಟ್ ಇದು ತುಂಬಾ ಎಮೋಷನಲ್, ನಿಮಗೆ ಗೊತ್ತಾಗುತ್ತೆ. ಬಟ್ ರಾಘವೇಂದ್ರ ಸರ್ ಮಾತಾಡಿದ್ರು, ನನಗೂ ಕಣ್ಣಲ್ಲಿ ನೀರು ಬಂತು. ಬಟ್ ನನ್ನ ತಂದೆ ಅಂದ್ರೆ ಇಷ್ಟ ಇಲ್ಲ ಅಷ್ಟು ಆದ್ರೂ ಕೂಡ, ಬಟ್ ಅವ್ರು ಮಾತಾಡಿದ ಕಣ್ಣಲ್ಲಿ ನೀರು ಬಂತು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಸರ್. ಥ್ಯಾಂಕ್ ಯು ಸರ್.